ಸಂಪುಟದಲ್ಲಿ ಜಮೀರಿದ್ರೆ ಮಾತ್ರ ಸರ್ಕಾರ. ಕೋಡಿಮಠ ಸ್ವಾಮೀಜಿಗಳ ಹೇಳಿಕೆ. ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯ ಕೋಡಿಮಠದ ಶ್ರೀ 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 ಶಿವಾನಂದ ಶಿವಯೋಗಿ ಸ್ವಾಮಿಗಳ ಮಠದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಭೇಟಿ ಮಾಡಿ ಸ್ವಾಮಿಗಳ ಆಶೀರ್ವಾದ ಪಡೆದು ಜಮೀರ್ ಅಹಮದ್ ಹಾಗೂ ಶಿವಲಿಂಗೇಗೌಡರ ಭಾವಚಿತ್ರ ಹಿಡಿದು ಜೈಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ಕೋಡಿಮಠದ ಸ್ವಾಮೀಜಿಗಳು ಮಾತನಾಡಿ, ಮೊದಲೆಲ್ಲ ಪ್ರಚಾರ, ವಿಚಾರ, ಸಮಾಚಾರ ಇವು ಮೊದಲು ಪದಗಳು ಬರ್ತಾ ಇತ್ತು. ಆದರೆ ಈಗ ಅಪಪ್ರಚಾರ ಮೊದಲು ಬರ್ತಿದೆ. ಆದರೆ ಹೆದರುವ ಅವಶ್ಯಕತೆ ಇಲ್ಲ. ಜಮೀರ್ ಅವರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲ ಸೇರ್ತಾರೆ. ಜೊತೆಗೆ ನಮ್ಮ ಶಿವಲಿಂಗೇಗೌಡರು ಮಂತ್ರಿಮಂಡಲಕ್ಕೆ ಸೇರುತ್ತಾರೆ. ನನಗೆ ಸಂಬಂಧಪಟ್ಟವರ ಜೊತೆ ನಾನು ಮಾತನಾಡಿದ್ದೇನೆ, ಪುನಃ ಮಾತನಾಡ್ತೇನೆ. ಯಾವುದೇ ಕಾರಣಕ್ಕೂ ಜಮೀರ್ ಇಲ್ಲದೆ ಸರ್ಕಾರ ನಡೆಸೋಕೆ ಆಗೋಲ್ಲ. ಜಮೀರ್ ಇದ್ರೆ ಮಾತ್ರ ಸರ್ಕಾರ. ಇಬ್ಬರು ಕೂಡ ಮಂತ್ರಿ ಆಗ್ತಾರೆ. ಎಲ್ಲರೂ ಶಾಂತಿಯಿಂದ ಇರಿ. ಮಂತ್ರಿಯಾಗಿ ಬಂದ ಮೇಲೆ ಮಸೀದಿಗೆ ಹಾಗೂ ಮಠಕ್ಕೆ ಕರೆಸಿ ಸನ್ಮಾನ ಮಾಡೋಣ. ಜಮೀರ್ ಅವರ ಸೇವೆ ರಾಜ್ಯಕ್ಕೆ ಇನ್ನೂ ತುಂಬಾ ಇದೆ. ಜಾತ್ಯತೀತವಾಗಿ ರಾಜ್ಯದಲ್ಲಿ ಒಳ್ಳೆಯ ಸೇವೆ ಮಾಡುತ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳಿದರು. ಸಾಹೇಬ್ರಿಗೆ ಆಗ್ಯದ ಬಂದು ನಿಮಗೆಲ್ಲ ಗೊತ್ತಿದೆಯಲ್ಲ. ಆಮೇಲೆ ವಿಚಾರ ನೋಡ, ಅಪಪ್ರಚಾರ ಮಾಡಿದ್ರೆ ಕಣ ತಡ್ರೋ. ಇದು ವಿಚಾರ, ಸಮಾಚಾರ, ಪ್ರಚಾರ, ವಿಚಾರ, ಸಮಾಚಾರ. ಇನ್ನೊಂದು ಭಾಳ ದೊಡ್ಡದಿದೆ. ಯಾವುದು ಅಂದರೆ ಅಪಪ್ರಚಾರ. ಅಪಪ್ರಚಾರ ಇವತ್ತು ಮೊದಲೇ ಬಂದುಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ ಮೂರು ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ. ಜೊತೆಗೆ ನಮ್ಮ ಶಿವಲಿಂಗೇಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ. ನನಗೂ ಸಂಬಂಧಪಟ್ಟರಲ್ಲಿ ಮಾತಾಡಿದ್ದೀನಿ, ಆಗಲೇ ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಈ ದರ್ಗಾಕ್ಕೆ ಬರ್ತೀನಿ ಅಂತ ನನ್ನ ಕಡೆ ಹೇಳಿದ್ದಾರೆ. ಮೊನ್ನೆ ಸ್ಪೀಕರ್ ಬಂದರು, ನಿಮಗೆ ಅವರು ಬರ್ತೀವಿ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗೆ ಆಗ್ತಾರೆ. ನಮ್ಮ ಮಹಮ್ಮದೀಯ ಬಂಧುಗಳು, ನಮ್ಮ ಹುಡುಗರು ಯಾವುದೋ ಆಕ್ರೋಶ ಪಡಬೇಡ್ರಿ, ಶಾಂತಿಯಿಂದಿರ್ರಿ. ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡಿದ್ದೀನಿ, ನಾಡೂ ಪ್ರಯತ್ನ ಮಾಡ್ತೀನಿ. ಅವರು ಮಂತ್ರಿ ಆದಕೊಳ್ಳಿ ಇಲ್ಲ ಕರ್ಕೊಂಬರೋಣಂತೆ. ಶಿವಲಿಂಗೇಗೌಡರು ಇಬ್ಬರಿಗೂ ನಮ್ಮ ಮಸೀದಿ ಒಳಗೆ ನಮ್ಮ ಮಠದಲ್ಲಿ ಸನ್ಮಾನ ಮಾಡೋಣ. ಜಮೀರಿಲ್ಲ ಸರ್ಕಾರ, ಸರ್ಕಾರ ಅಲ್ಲ. ಜಮೀನಿದ್ರೆ ಸರ್ಕಾರ. ಆ ದೃಷ್ಟಿಯಿಂದ ಅವನು ಸೇರ್ತಾನೆ. ಗಾಬರಿ ಆಗೋದು ಬೇಡ. ಅದಕ್ಕೆ ಭಗವಂತನ ಕೃಪೆ ಇದೆ. ಅವನು ಮಾಡಿರ್ತಕ್ಕಂಥ ಸೇವೆ ಇದೆ, ಕೆಲಸ ಇದೆ. ಜಾತ್ಯತೀತವಾಗಿ ಆತ ದುಡಿದಿದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲ ಕೊಡೋಣ. ಅವರಿಗೆ ರಾಜ್ಯದ ಮಂತ್ರಿ ನೋಡೋದನ್ನ ಕಣ್ಣಾರೆ ನೋಡಿ ಸಂತೋಷ ಪಡೋಣ ಅಂತೇಳಿ ನಿಮ್ಮೆಲ್ಲರಿಗೂ ಶಾಂತಿಯಿಂದಿರಿ. ಯಾವುದಕ್ಕೂ ಹೆಚ್ಚಿನ ಆಕ್ರೋಶ ಪಡಬೇಡ್ರಿ. ಅವರು ಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನು ನಿಮಗೆ ಹೇಳಿ ಒಳ್ಳೆಯ ಶುಭವನ್ನು ಹಾರೈಸ್ತಾ ಇದ್ದೀನಿ. ಅಸ್ಸಲಾಮುಅಲೈಕುಂ. ಈ ಮಠ ಕೋಡಿ ಮಠ ಅಂದರೆ ಇದೊಂದು ಪವಿತ್ರ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾ ಅಂದರೆ ಇದು ತಪ್ಪೇನಿಲ್ಲ. ಇದು ನಮ್ಮ ಇತಿಹಾಸದ ಕರ್ನಾಟಕದಲ್ಲಿ ನಮ್ಮ ಅಜ್ಜಾರು ಏನು ಹೇಳ್ತಾರೆ ಸಕ್ಸಸ್ ಆಗಿಬಿಟ್ಟಿದೆ. ಸಿದ್ದರಾಮಯ್ಯ ಸಾವ್ರು ಫಸ್ಟು ಇಲ್ಲೇ ನಾ ಜೊತೆಲಿ ಬಂದಾಗ CM ಆಗ್ತಾರೆ ಕರೀಮು ಅಂದರು. ಭಾಳ ಇದನ್ನು ಹೇಳಿದ್ರು ಕರೀಮ್ ಸಾಬ್ರೆ CM ಆಗ್ತಾರೆ. ಮತ್ತು DK ಶಿವಕುಮಾರ್ ಸಾಹೇಬ್ರಿಗೆ ಕರ್ಕೊಂಬಂದಾಗ ಮತ್ತು ನೆಕ್ಸ್ಟು ಮಾತಾಡುವಾಗ ಅವ್ರು ಬಂದಾಗ DK ಶಿವಕುಮಾರ್ ಬಂದಾಗ ಅಜ್ಜಾರು ಹೇಳಿದರು, ನೀವು ಹೋಗೋ, ನೀವು CM ಆಗ್ತೀರ ಅಂತ. ದೇವ್ರದಿಂದ ನಮ್ಮ ಈ ಕೋಡಿ ಮಠದಾಗೆ, ಇದು ಕೋಡಿ ಮಠ ಅಂದರೆ ಒಂದು ಪವಿತ್ರ ಜಾಗ. ಇದು ನಮ್ಮ ಅಜ್ಜ ಏನು ಹೇಳಿದೆ ಅದು ಸಕ್ಸಸ್ ಆಗಿಬಿಡುತ್ತೆ. ಅದ್ರಾಗೆ ಎರಡು ಮಾತೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಬರೀ ಇಂಡಿಯಾ ಒಂದೇ ಅಲ್ಲ, ಇತಿಹಾಸ ಎಲ್ಲ ದೇಶದಾಗಿಲ್ಲ. ದುಬೈ, ಸೌದಿ ಅರಬ್ ಎಲ್ಲ ಕಡೆನೂ ನಮ್ಮ ಅಜ್ಜಾರ್ದು ಒಳ್ಳೆ ಮಾತಾಡಿದ ಮಾತಿಗೆ ಏನು ತಪ್ಪಿಲ್ಲ. ಅದು ಎಲ್ಲ ಜನ ಟೀಕೆ ಮಾಡಿ ದೇವ್ರದಿಂದ ನಮ್ಮ ಅಜ್ಜಾರು ಹೇಳ್ತಾರೆ ಸಕ್ಸಸ್ ಆಗುತ್ತೆ. ಹೋಗೋ ಕರಿ ಒಳ್ಳೆ ಮಸೀದಿ ಆಗತ್ತೆ ಕಣ, ಮಸೀದಿ ಕಟ್ಟೋ ನೀನು. ನಾನು ಏನು ಸಬ್ ದೇವ್ರದಿಂದ ನಮಗೆ ಮಸೀದಿಗೆ 1.5 ಲಕ್ಷ ರೂಪಾಯಿ ಕೊಟ್ಟರು. ನಮ್ಮ ಅಜ್ಜಾರ ಹತ್ರ ಏನಂದರೆ ಜಾತಿ ಇಲ್ಲ. ಈ ಜಾತಿ ಇಲ್ಲಿದ್ದು ಇದು ಯಾವ ಮಠ ಅಂದರೆ ಕೋಡಿ ಮಠ. ಏನು ಕೋಡಿ ಮಠ, ಜಾತಿ ಇಲ್ಲ ಇಲ್ಲಿ. ಒಳನಾಗೆ ನಮ್ಮ ಅಜ್ಜಾರು ದುಬೈಗೆ ಹೋಗಿದ್ರು. ನಮ್ಮ ಕುರಾನ್ನಾಗ ಏನಿದೆ ನಮ್ಮ ಅಜ್ಜಾರು ಅದ್ರ ತಕ್ಕನಾಗಿ ಎಲ್ಲ ಹೇಳ್ತಾರೆ. ನಮಗೆ ಅದು ಗೊತ್ತಿಲ್ಲ, ಅಷ್ಟು ನೀಟಾಗಿ ಮಾತಾಡ್ತಾರೆ. ನಮ್ಮ ಅಜ್ಜಾರಿಗೆಲ್ಲ ಗೊತ್ತಿದೆ. ಅವ್ರ ಬಾಯಲ್ಲಿ ಏನು ಹೇಳ್ತಾರೆ ಅದು ಸಕ್ಸಸ್ ಆಗುತ್ತೆ. ಎರಡು ಮಾತಿಲ್ಲ ಅದ್ರಾಗೆ. ಅದೇನು ನಾವು ಬೇಡದು ಏನಂದ್ರೆ, ಈಗ ನಮ್ಮ ಜಮೀರ್ ಅಹಮದ್ ಸಾಬ್ರಿಗೆ ನಮ್ಮ ಜಮೀರ್ ಅಹಮದ್ ಸಾಬ್ರು ಅವ್ರು ಸುಮ್ಮನೆ ದೂರ ಹೇಳ್ತಾರೆ. ಅದೇನಿಲ್ಲ, ಜಮೀರ್ ಅಹಮದ್ದು ಧರ್ಮರಾಯ ಅವ್ರ ಹತ್ರ ಜಾತಿ ಇಲ್ಲ. ಜಾತಿ ಇಲ್ಲಿದ್ರೆ ಆ ಸಾಬ್ರು ಅವರು ಇವರು ಅಂತ ಎಲ್ಲ ದಾನ ಮಾಡಲಿ ನಿಮ್ಮಂಗೆ ಅವರು ದಾನ ಮಾಡೋದು. ಜಮೀರ್ ಅಹಮದ್ ಏನಂದರೆ ಬರೀ ಇಂಡಿಯಾಲೆಲ್ಲ ಕರ್ನಾಟಕದಲ್ಲೆಲ್ಲ ಯಾತ್ರೆಗೆ ಈ ಸತಿ 1,000 ಜನ ಕಳಿಸ್ಯಾರೆ. ಯಾತ್ರೆಗೆ ಅಲ್ಲಿ ಕಳಿಸೋದು, ಉಮ್ರಾ ಹಜ್ಜಿಗೆ ಕಳಿಸ್ತಾರೆ.
ಅದಿಲ್ಲದೆ ದಿವಸಕ್ಕೆ 25,000 ಹಜ್ಜಿಗೆ ಹೋಗೋರು ಎಲ್ಲ ಜನಕ್ಕೆ 25,000 ಜನಕ್ಕೆ ದಿವಸ ಊಟ ಹಾಕ್ತಾರೆ. ಇಂಥವ್ರು ಯಾರಿದ್ದಾರೆ ನೋಡಪ್ಪ, ಅಂಥ ಮನುಷ್ಯನಿಗೆ ಇವತ್ತು ಹಿಂದ್ಗಡೆ ಹಾಕ್ತಾರೆ. ಈ ಒಳ್ಳೆ ಕೆಲಸ ಮಾಡೋರಿಗೆ ಎಲ್ಲ ನಿಯತ್ತರಿಗೆ ಕಮ್ಮಿ. ಈಗ ಈ ಕಾಲದಾಗೆ ನಿಯತ್ತಾಗಿ ಜಮೀರ್ ಅಹಮದ್ ಅಂದರೆ ಅದ್ರ ಬಗ್ಗೆ ಹೇಳೋಂಗಿಲ್ಲ. ದೇವ್ರನ್ನ ಒಳ್ಳೆ ಮನುಷ್ಯ ಅವ್ರಿಗೆ ನಿಮ್ಮ ಬಾಯಿಂದ ಅವ್ರು ದಯವಿಟ್ಟು ಅವ್ರಿಗೆ ನಮ್ಮ MLA ಸಾಹೇಬರು ಇಂಥ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಮಾದರಿ ಗ್ರಾಮ ಮಾಡಿದ್ದಾರೆ. ಅರ್ಸಿರ ತಾಲೂಕೆ ನಮ್ಮ ಸುಲಿಗೌಡರು ಮಾಡಿದ್ದಾರೆ. ಆದರೆ ಅವ್ರ ಹತ್ರ ಜಾತಿ ಇಲ್ಲ. ನಿಮ್ಮ ಮಠ ಹೆಂಗೆ ಜಾತಿ ಇಲ್ಲ, ಅದೇ ಥರ ನಮ್ಮ ಸುಲಿಗೌಡರು ಜಾತಿ ಇಲ್ಲ, ನಮ್ಮ ಜಮೀರ್ ಅಹಮದ್ ಜಾತಿ ಇಲ್ಲ. ಅವ್ರು ಜಾತಿ ಮಾಡಿಲ್ಲ ಯಾರು. ಎಲ್ಲ ಜಾತಿಗೆ ಯಾರಾಗಲಿ ಆಸ್ಪತ್ರೆಗೆ ತಕ್ಷಣ ದುಡ್ಡು ಕೊಡ್ತಾರೆ. ಯಾರೋ ಸಮಸ್ಯೆ ಇದ್ದಾಗ ದುಡ್ಡು ಅದ್ರಾಗ ಎರಡು ಮಾತಿಲ್ಲ. ದಯವಿಟ್ಟು ನಾವು ರಿಕ್ವೆಸ್ಟ್, ಎಲ್ಲ ಕಡೆ ದಡ್ಲಿ ನಡೀತದೆ. ಒಂದು ಕಡೆ ಎಲ್ಲ ಪೂರಾ ಕರ್ನಾಟಕ ನೋಡಿ. ಕೇಳಕ್ಕೆ ಹೋದ್ಮೇಲೆ 30 ಸೀಟು ಕಾಂಗ್ರೆಸ್, 90 ಸೀಟ್ ಬಂತು ಕಾಂಗ್ರೆಸ್. 30 ಜನ ಅದ್ರಾಗೆ ಮುಸ್ಲಿಮ್ಸ್ ಬಂದರು. ಅದೆಲ್ಲ 47 ಜನ ಮುಸ್ಲಿಮ್ ಮಿನಿಸ್ಟರ್. ಅದರಲ್ಲಿ ಅವ್ರ ಬಾಯಿ ಒಳ್ಳೇದು, ಯಾಕಂದರೆ ಅವ್ರ ಹತ್ರ ನಿಯತ್ ಚೆನ್ನಾಗಿದೆ. ನಮ್ಮ ಮಾತನಾಗ ಏನು ಹೇಳ್ತಾ ಅಂದರೆ ನಿಯತ್ತಷ್ಟು ಬರ್ಕತ್. ಏನು ಹೇಳ್ತಾರೆ? ನಿಯತ್ತಷ್ಟು. ನಮ್ಮ ಅಜ್ಜಾರ್ದು ಹೆಂಗಿದೆ, ನಿಯತ್ತಷ್ಟು ಬರ್ಕತ್. ಬಸವಣ್ಣ ಹೇಳಿದ್ದಾರೆ. ಬಸವಣ್ಣನ ತತ್ವ ಏನು ನಡೀತಾರೆ ಅಲ್ಲಿ ಒಳ್ಳೇದಾಗತ್ತೆ. ಏನದು ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ನಡಿಬೇಕು. ಮಹಾತ್ಮ ಗಾಂಧೀಜಿ ಶಾಂತಿ ಅಂತ ಹೇಳಿದ್ದಾರೆ. ನಮ್ಮ ಅಜ್ಜಾರು ಅದೇ ಶಾಂತಿ ಅವ್ರ ಇದೆ. ಬಸವಣ್ಣನ ತತ್ವ ಇದೆ, ಅಂಬೇಡ್ಕರ್ ತತ್ವ ಇದೆ. ಅವ್ರ ಹತ್ರ ಮಹಾತ್ಮ ಗಾಂಧೀಜಿ ಏನು ಹೇಳ್ತಾರೆ ಅದೇ ಥರ ನಮ್ಮ ಅಜ್ಜಾರ ಹತ್ರ ನಾನು ಎಲ್ಲ ಕಡೆ ನೋಡಿದ್ದೀನಿ. ಈ ಥರ ನಮ್ಮ ಅಜ್ಜಾರು ಸಿಕ್ಕತ್ತು ನಮಗೆ ಪುಣ್ಯ, ನಮ್ಮ ಹಾರ್ನಳ್ಳಿಗೆ ಪುಣ್ಯ. ಈ ಇತಿಹಾಸದಾಗ ಹಾರ್ನಳ್ಳಿ ಅಂದರೆ ಒಂದು ಇತಿಹಾಸ ಆಗಿಬಿಡ್ತು. ಇದು ಒಂದೇ ಅಲ್ಲ, ಸೌದಿ ಅರಬ್ ಹೋದರೆ ನಾನು ಹೊರಗಡೆ ದೇಶಕ್ಕೆ ಹೋಗಿದ್ದೀನಿ. ನಾನು 3 ಸತಿ ಸೌದಿ ಅರಬ್ ಹೋಗಿದ್ದೀನಿ. ಹೋದಾಗ ಮಕ್ಕಾ ಮದಿನ ಹೋದಾಗ ಅಲ್ಲೂ ಹೇಳ್ತಾರೆ, ಅಜ್ಜಾರು ಸುದ್ದಿ ಹೇಳ್ತಾರೆ, ಏನೋ ನಿಮ್ಮ ಕೋಡಿಮಠ ಸ್ವಾಮಿಗಳು ಎಷ್ಟು ಅಡ್ಮಿಟ್ ಹೇಳ್ತಾರೆ. ಇದೇ ಪುಣ್ಯ, ಇದೇ ಜೊತೆಲಿ ಬರೋದು. ದುಡ್ಡು ಬರೋಕ್ಕಿಲ್ಲ, ಆಸ್ತಿ ಬರೋಕ್ಕಿಲ್ಲ, ಏನೂ ಬರೋಕ್ಕಿಲ್ಲ. ಏನು ನಾವು ಒಳ್ಳೆತನ ಮಾಡ್ತೀವಿ ಅದೇ ನಮ್ಮ ಕಾಪಾಡೋದು ಅಲ್ಲ ಜರೇ. ನಿಮ್ಮ ಆಶೀರ್ವಾದ ಚೆನ್ನಾಗಿದೆ. ನಮ್ಮ ಹಾರ್ನಳ್ಳಿ ಕೋಡಿಮಠ, ಹಾರ್ನಳ್ಳಿ ರಹೀಮ್ ಸಚ್ಚರ ದರ್ಗಾ ಚಮಚ, ನಮ್ಮ ಮಸೀದಿ ಒಂದು ಆಯ್ತು. ಮಸೀದಿ ನೀವು ಹೇಳಿದಾಗ ಒಳ್ಳೆ ಮಸೀದಿ ಕಟ್ಸಿದ್ವಿ ನಮ್ಮ ಕರ್ನಾಟಕದಲ್ಲಿ. ಆ ಥರ ಮಸೀದಿ ನೀವು ನೋಡಿರಲ್ಲ, ಅದೇ ನಿಮ್ಮ ಆಶೀರ್ವಾದ. ಈ ಸ್ವಾಮಿ, ಇದು ನಿಮ್ಮ ಆಶೀರ್ವಾದ. ಹಾರ್ನಳ್ಳಿ ಹೆಸರು ಉಳಿಸಿದ್ವಿ ನಾವು. ನಾನು ಕಾಲ ಕಷ್ಟಪಟ್ಟು ಹಗಲು ಹತ್ರ ಕಣ್ಣೀರಾಗಿ ಮಾಡಿಸಿಲ್ಲ ಸ್ವಾಮಿ. ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ, ದೊಡ್ಡ ಆಶೀರ್ವಾದ, ನಮ್ಮ ತಂದೆಯ ಆಶೀರ್ವಾದ, ನಮ್ಮ ದೇವರೇ ಆಶೀರ್ವಾದ ಇದೆ. ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಅದೇ ನಮ್ಮ ಜೊತೆಲಿ ಬರೋದು. ನಾವೇನು ಆಸ್ತಿ ದುಡ್ಡು ಏನು ನಾವು ತೊಗೊಂಡೋಗಿಲ್ಲ. ನಮ್ಮ ಒಳ್ಳೆತನ ನಮ್ಗೆ ಕಾಪಾಡುತ್ತೆ. ದಯವಿಟ್ಟು ನೀವು DK ಶಿವಕುಮಾರ್, ನಿಮ್ಮ ಮಾತು ಯಾರೂ ತೆಗಿಯಲ್ಲ. DK ಶಿವಕುಮಾರ್ಗೆ ನೀವು ಫೋನ್ ಮಾಡಿ ಹೇಳಿ, ಜಮೀರ್ ಅಹಮದ್ಗೆ ಒಳ್ಳೆ ಇವತ್ತು ಎಲ್ಲ ಕಡೆ ಕರ್ನಾಟಕದಲ್ಲೆಲ್ಲ ದಂಡಿ ಮಾಡ್ತಾರೆ, ಎಲ್ಲ ಕಡೆ ದಂಡಿ ಮಾಡ್ತಾರೆ. ದಯವಿಟ್ಟು ನೀವು ಸೂಲಿಂಗ್ ನೋಡ್ರಿ ಒಳ್ಳೆ ಪೋಸ್ಟ್ ಕೊಟ್ಟಿ ಅಂತ ಹೇಳಿ ಗೊತ್ತಾಯ್ತು. ಜಮೀರ್ ಅಹಮದ್ ಅದು ಎಲ್ಲ ನಮಸ್ಕಾರ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡ್ತೀವಿ.